ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕನ್ನಡದಲ್ಲಿ ಯಾಕೆ ವಿಡಿಯೋ ಮಾಡೋದಂದರೆ ತುಂಬ ಜನರಿಗೆ ಗೊತ್ತಾಗಲಿ ಅಂತ, ಕೆಲವರಿಗೆ ತುಳು ಬರದವರಿಗೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೇನೆ. ನಾನು ಮೊನ್ನೊಂದು ಪಾರ್ಲರಿನ ಬಗ್ಗೆ ವಿಡಿಯೋ ಮಾಡಿದ್ದೆ. ನಾನು ಸ್ಟ್ರೈಟಿಂಗ್ ಮಾಡಿದ ಬಗ್ಗೆ ವಿಡಿಯೋ ಹಾಕಿದ್ದೆ. ಹಾಗೆ ಇನ್ನೊಬ್ಬರು ಟೈಲರಿಂಗ್ ಶಾಪ್ ಕೂಡ ತೋರಿಸಿದ್ದೇನೆ, ಹೌದಲ್ವಾ? ಆ ವಿಡಿಯೋ ನೋಡಿ ತುಂಬ ಜನರು ಬ್ಯೂಟಿ ಪಾರ್ಲರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ನೀವು ಯಾಕೆ ಇಷ್ಟು ಕಡಿಮೆಗೆ ಸ್ಟ್ರೈಟಿಂಗ್ ಮಾಡಿ ಕೊಡ್ತೀರಾ ಅಂತ, ಮಾಡ್ತೀರಾ ಅಂತ. ತುಂಬ ಅಂದರೆ ತುಂಬ ಪಾರ್ಲರ್ನವರು ಕಾಲ್ ಮಾಡಿ ಕೇಳಿದ್ರಂತೆ. ಅದಕ್ಕೋಸ್ಕರ ಅದರ ಬಗ್ಗೆ ನಾನು ಹೇಳಬೇಕು ಅಂತ ವಿಡಿಯೋ ಮಾಡ್ತಿದ್ದೇನೆ ಈಗ. ಹಾಗೆ ನಾನು ಎಲ್ಲಿ ಹೋದರೂ ಪರ್ಮಿಷನ್ ಕೇಳಿ ವಿಡಿಯೋ ಮಾಡೋದು ಎಲ್ಲರ ಹತ್ರ ಸಹ. ಎಲ್ಲಿ ಹೋದರೂ ಹಾಗೆ, ಎಲ್ಲಿ ಒಂದು ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ವಿಡಿಯೋ ಮಾಡಬೇಕಂತ ಅಲ್ಲಿ ಯಾರ ಹತ್ರ ಆದರೂ ಕೇಳಿ ಮತ್ತೆ ವಿಡಿಯೋ ಮಾಡ್ತೇನೆ. ಪರ್ಮಿಷನ್ ಇಲ್ಲದೆ ನಾನು ಎಲ್ಲಿ ಸಹ ವಿಡಿಯೋ ಮಾಡೋದಿಲ್ಲ. ಅದು ಅಗತ್ಯವೂ ಇಲ್ಲ ನಮಗೆ. ಹಾಗೆ ಪರ್ಮಿಷನ್ ಕೊಟ್ಟರೆ ನಮಗೂ ಒಂದು ವಿಡಿಯೋ ಮಾಡಲಿಕ್ಕೆ ಖುಷಿ ಆಗ್ತದೆ, ಅಂದರೆ ಆರಾಮದಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನನಗೆ ಹೇರ್ ಸ್ಟ್ರೈಟಿಂಗ್ ಮಾಡಲಿಕ್ಕೆ ಇತ್ತು. ಹೇರ್ ಸ್ಟ್ರೈಟಿಂಗ್ ಮಾಡಲಿಕ್ಕೆ ಮಾಡುವಾಗ ನಾನು ಅವ್ರ ಹತ್ರ ಕೇಳಿದೆ, ವಿಡಿಯೋ ಮಾಡ್ಬೋದಾ ಅಂತ. ಹಾಂ ಮಾಡಿ ಅಂತ ಹೇಳಿದರು ಅವರು. ಹಾಗಾಗಿ ವಿಡಿಯೋ ಮಾಡಿದೆ. ಮತ್ತು ಈಚೆ ಟೈಲರಿಂಗ್ ಶಾಪ್ ಇದೆ, ಅವರು ಕೂಡ ಒಂದು ಫ್ರೆಂಡ್ಲಿ ಆಗಿದ್ದಾರೆ. ಅದಕ್ಕೆ ಅವರ ಶಾಪಿಂದು ಕೂಡ ವಿಡಿಯೋ ಮಾಡಿದೆ ನಾನು. ಅಂದರೆ ಬೇಗ ಬೇಗ ಸ್ಟಿಚ್ ಎಲ್ಲ ಮಾಡಿ ಕೊಡ್ತಾರಲ್ಲ, ಅದಕ್ಕೋಸ್ಕರ ನಾನು ಕೆಲಸ ತುಂಬ ಜಾಸ್ತಿ ಅಂತಿದ್ದರೆ, ಅಂದರೆ ಹೊಲಿಲಿಕ್ಕೆ ಆಗೋದಿಲ್ಲ ಅಂತಿದ್ದರೆ ಅಲ್ಲಿಗೆ ಕಲಿಸ್ತೇನೆ. ಹಾಗಾಗಿ ಅಲ್ಲಿ ಸಹ ನಾನು ವಿಡಿಯೋ ಮಾಡಿದೆ. ಅವರೇ ಹೇಳಿದರು ಮಾಡಿ ಅಂತ. ಹಾಗೆ ಬ್ಯೂಟಿ ಪಾರ್ಲರ್ನವರಿಗೆ ತುಂಬ ಜನ ಕಾಲ್ ಮಾಡಿದಂತೆ, ಅಂದರೆ ಇಷ್ಟು ಕಡಿಮೆಗೆ ನೀವು ಮಾಡಿದ್ದ. ಅವರಿಗೆ ವಿಷಯವೇ ಗೊತ್ತಿಲ್ಲ, ಅವರಂದರೆ ನನ್ನ ವಿಡಿಯೋವೇ ನೋಡಿರಲಿಲ್ಲ, ಎಂತಂತ ಗೊತ್ತಿಲ್ಲ ಆಯಿತು ಅವರಿಗೆ. ಹಾಗೆ ಯಾವುದೇ ಒಂದು ವಿದ್ಯೆ ಕಲಿಯುವುದಾದರೂ ನಾವು ದುಡ್ಡು ಕಟ್ಟದೆ ಯಾವುದರಲ್ಲಿ ಫ್ರೀಯಾಗಿ ಯಾರು ಸಹ ಕಲಿಸುವುದಿಲ್ಲ. ಹಾಗಾಗಿ ಬ್ಯೂಟಿ ಪಾರ್ಲರ್ನವರು ಕೂಡ ದುಡ್ಡು ಕಟ್ಟಿಯೇ ಕಲಿತಾರೆ. ಎಲ್ಲರಾಗೆ ಯಾವ ಉದ್ಯೋಗವೂ ಹಾಗೆ, ಫಸ್ಟಿಗೆ ನಾವು ಖರ್ಚು ಹಾಕದೆ ಫ್ರೀಯಾಗಿ ಕಲಿಸುವವರು ಅಂತ ಕಲಿಯುವ ಅಂತ ಇದು ಎಲ್ಲಿ ಸಹ ಇಲ್ಲ. ಹಾಗಾಗಿ ಅವರು ಕಷ್ಟಪಟ್ಟು ಕಲಿತು ಒಂದು ಶಾಪ್ ಹಾಕ್ತಾರೆ. ಅಂದರೆ ತುಂಬ ಖರ್ಚು ಮಾಡಿ ಶಾಪ್ ಹಾಕುವಾಗ ಕೂಡ ತುಂಬ ಖರ್ಚು ಮಾಡಿ ಶಾಪ್ ಹಾಕ್ತಾರೆ, ಕಷ್ಟಪಟ್ಟು ಮಾಡ್ತಾರೆ. ಕಷ್ಟ ಇಲ್ಲದೆ ಏನು ಸಹ ಆಗೋದಿಲ್ಲ. ಈಗ ನಾವೇ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೇ ನಮ್ಮದ ಕೈಯಲ್ಲಿ ದುಡ್ಡಿದ್ರೂ ಸ್ವಲ್ಪ ಆದರೂ ನಾವು ಸಾಲ ಮಾಡಿ ಮಾಡ್ತೇವೆ. ಹಾಗೆಯೇ ಎಲ್ಲರೂ ಸಹ ಹಾಗೆ. ನಾನು ಮತ್ತು ವಿಡಿಯೋ ಹಾಕೋದಂದರೆ ನಾನಂಥ ದೊಡ್ಡ ಯೂಟ್ಯೂಬರ್ ಏನಲ್ಲ, ಸಣ್ಣ ಯೂಟ್ಯೂಬರೇ. ಹಾಗೆ ಯಾವುದೇ ಕೆಲಸದಲ್ಲಿ ಆದರೂ ಫ್ರೀಯಾಗಿ ಮಾಡುವ ಹಾಗೆ ಇಲ್ಲ. ಈಗ ನಾನೊಂದು ಟೈಲರಿಂಗ್ ಕೆಲಸ ಮಾಡುವವಳಾಗಿ ನಾನು ಕೂಡ ಎಲ್ಲರ ಹತ್ರ, ನಮ್ಮ ಸಂಬಂಧದವರ ಹತ್ರ ಕೂಡ ನಾನು ದುಡ್ಡು ತಗೊಳ್ಳೇಬೇಕು. ಆಮೇಲೆ ಅಂದರೆ ಅಷ್ಟೇ ಕಷ್ಟ ಉಂಟು, ಕೆಲಸ ಮಾಡಬೇಕು. ಈಗ ಒಂದು ಹೊಲಿಯುವುದಾದರೂ ಲೈನಿಂಗ್ ತರಬೇಕು, ನಮ್ಮ ಟೈಮು ಹೋಗ್ತದೆ. ನಾವು ಫ್ರೀಯಾಗಿ ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಈಗ ನಾನು ನನ್ನ ತಂಗಿಗೆ ಒಂದು ಫ್ರೀಯಾಗಿ ಹೊಲಿದು ಕೊಟ್ಟರು ಅವಳಿಗೆ ನನಗೇನಾದರೂ ಡ್ರೆಸ್ ಎಲ್ಲ ತೆಗೆದು ಕೊಡ್ತಾಳೆ, ಆ ಥರ. ಹಾಗೆ ಅವರು ನನಗೆ ಕಾಲ್ ಮಾಡಿ ಹೇಳಿದರು, ನೀವು ಇದಕ್ಕೆ ಹೀಗೆ ನಿಮ್ಮ ವಿಡಿಯೋ ನೋಡಿ ತುಂಬ ಜನರು ನನಗೆ ಕಾಲ್ ಮಾಡಿದ್ದಾರೆ ಅಂತ, ನಾನು ಕಡಿಮೆಗೆ ಮಾಡಿಕೊಟ್ಟಿದ್ದೇನೆ ಅಂತ. ನಾನು ಫುಲ್ ಸ್ಟ್ರೈಟಿಂಗ್ ಮಾಡಲಿಲ್ಲ, ಹಾಫ್ ಸ್ಟ್ರೈಟಿಂಗ್ ಮಾಡಿದ್ದು. ಅದನ್ನು ನನಗೆ ವಿಡಿಯೋದಲ್ಲಿ ಹೇಳಬೇಕು ಅಂತ ಇರಲಿಲ್ಲ. ಯಾಕೆಂದರೆ ನಾನು ಸಾವಿರ ಅಂತ ಆ ಥರ ಹೇಳಿದ್ದು ಯಾಕೆಂದರೆ ಎಲ್ಲ ಸ್ಟ್ರೈಟಿಂಗ್ ಮಾಡಿದ್ದೇನೆ ಅಂತ ನನಗೆ ಹೇಳಬೇಕು ಅಂತ ಏನಿಲ್ಲ. ಯಾಕೆಂದರೆ ಅದೊಂದು ಕ್ಯೂರಿಯಾಸಿಟಿ ಇರ್ತದೆ, ವಿಡಿಯೋದಲ್ಲಿ ಏನಾದರೂ ಇದ್ದರೆ ಮಾತ್ರ ಒಳಗೆ ಹೋಗಿ ನೋಡ್ತಾರೆ ಅಷ್ಟೇ.
ನಾನು ವಿಡಿಯೋದಲ್ಲಿ ಎಂತ ಸಹ ಹೇಳಲಿಲ್ಲ, ಅಂದರೆ ಪರ್ಮನೆಂಟ್ ಸ್ಟ್ರೈಟಿಂಗ್ ಅಂತ ಹೇಳಲಿಲ್ಲ, ಟೆಂಪರರಿ ಸ್ಟ್ರೈಟಿಂಗ್ ಅಂತ ಹೇಳಲಿಲ್ಲ, ಏನು ಸಹ ಹೇಳಲಿಲ್ಲ. ನಾನು ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಸ್ಟ್ರೈಟಿಂಗ್ ಮಾಡಿದ್ದು, ಅದನ್ನೆಲ್ಲ ಹೇಳಿದ್ದೇನೆ ಅಷ್ಟೇ. ಅದು ಯಾಕೆಂದರೆ ವಿಡಿಯೋದಲ್ಲೆಂದು ಕ್ಯೂರಿಯಾಸಿಟಿ ಇರಲಿ ಅಂತ ಹೇಳಿದ್ದು ಅಷ್ಟೇ. ಹಾಗೆ ನಾನು ಸ್ಟ್ರೈಟಿಂಗ್ ಮಾಡಿದ್ದು ನೀವು ನೋಡ್ಬೋದು. ನಾನು ಅರ್ಧ ಸ್ಟ್ರೈಟಿಂಗ್ ಮಾಡಿದ್ದು, ಅರ್ಧ ಮಾತ್ರ ಸ್ಟ್ರೈಟಿಂಗ್ ಮಾಡಿ ಹಾಕಿದ್ದು. ಹಾಗೆ ನನ್ನ ಹತ್ರ ಸಹ ತುಂಬ ಜನ ಕೇಳಿದರು, ಇಷ್ಟು ಕಡಿಮೆಗೆ ಸ್ಟ್ರೈಟಿಂಗ್ ಮಾಡಿದ್ದ ಅಂತ. ನೀವೇ ನೋಡ್ಬೋದು, ನಾನೀಗ ಕೂದಲು ಟೋಪನೆಲ್ಲ ಇಡಲಿಲ್ಲ, ನೀವೇ ನೋಡಿ ಡೈರೆಕ್ಟಾಗಿ. ನನ್ನ ಇದು ನ್ಯಾಚುರಲ್ ಹೇರ್, ನ್ಯಾಚುರಲ್ ಅಲ್ಲ ಪರ್ಮನೆಂಟ್ ಹೇರ್ ಇದು ನೋಡಿ. ಬ್ಯಾಕಲ್ಲಿ ನಾನು ಸ್ಟ್ರೈಟಿಂಗ್ ಮಾಡಲಿಲ್ಲ ನೋಡಿ, ಇದು ಮಾಡಲಿಲ್ಲ ನಾನು, ಅರ್ಧ ಮಾತ್ರ ಮಾಡಿದ್ದು. ನೀವು ಇನ್ನು ಪಾರ್ಲರ್ನವ್ರ ಹತ್ರ ಕೇಳಬೇಡಿ, ಅವರಿಗೆ ಕಂಪ್ಲೇಂಟ್ ಮಾಡಬೇಡಿ ಅಂತ ನಾನು ಹೀಗೆ ತೋರಿಸಿದ್ದು, ಇಲ್ಲಾದರೆ ತೋರಿಸ್ಬೇಕಂತ ಇರಲಿಲ್ಲ. ನೀವೇ ನೋಡ್ಬೋದು, ಫ್ರಂಟ್ ಮಾತ್ರ ಸ್ಟ್ರೈಟಿಂಗ್ ಮಾಡಿಸಿದ್ದು ನೋಡಿ. ಬ್ಯಾಕ್ ಸೈಡ್ ಈ ಥರ ಉಂಟು, ಕರ್ಲಿ ಹೇರ್ ಇದು. ನನಗೆ ಫ್ರಂಟ್ ಯಾಕೆಂದರೆ ಫ್ರಂಟ್ ಚಿಕ್ಕ ಚಿಕ್ಕ ಕೂದಲುಂಟು, ಅದಕ್ಕೋಸ್ಕರ ನಾನು ಆ ಥರ ಸ್ಟ್ರೈಟಿಂಗ್ ಮಾಡಿದ್ದು, ಫ್ರಂಟ್ ಮಾತ್ರ, ಮತ್ತು ಬ್ಯಾಕ್ ಬೇಡ ಅಂತ. ಹಾಗೆ ಈಗಲಾದರೂ ಗೊತ್ತಾಗ್ತದ ನಿಮಗೆ ಅಂತ ನೋಡಿ. ಏನು ಟೋಪನೆಲ್ಲ ಇಡಲಿಲ್ಲ, ಬೇರೆ ಎಂಥ ಕೂದಲು ಇಡಲಿಲ್ಲ ನೋಡಿ. ಇದೇ ಹೇರ್ ನನ್ನದು, ಪರ್ಮನೆಂಟ್ ಹೇರ್. ಹಾಗೆ ನೋಡ್ಬೋದು ನೀವು ಸಹ. ಪಾಪ ಅವರಿಗೆ ಯಾರು ಸಹ ಕಾಲ್ ಮಾಡಿ ಹೇಳಬೇಡಿ ಇಷ್ಟು ಕಡಿಮೆಗೆ ಮಾಡಿಕೊಟ್ರಾ ಅಷ್ಟು ಕಡಿಮೆಗೆ ಮಾಡಿಕೊಟ್ರಾ ಅಂತ. ಹಾಗಾಗಿ ಮತ್ತೆ ಎಂತ ಹೇಳಬೇಕಂದ್ರೆ, ಮೊನ್ನೆ ನಾನು ಸ್ಟ್ರೈಟಿಂಗ್ ಮಾಡಿದೆ ಅಂತ ಮಾತ್ರ ಹೇಳಲಿಲ್ಲ, ಇಷ್ಟು ಕಡಿಮೆಗೆ ನಾನು ಸ್ಟ್ರೈಟಿಂಗ್ ಮಾಡಿದೆ ಅಂತ. ಅಂದರೆ ಎಲ್ಲಿ ಸಹ ಇಷ್ಟು ಕಡಿಮೆಗೆ ಮಾಡೋದಿಲ್ಲ ಅಂತ ಆ ಥರ ಏನು ಆ ವಿಡಿಯೋದಲ್ಲಿ ಹೇಳಿರಲಿಕ್ಕಿಲ್ಲ ಅಂತ ನನ್ನ ಇದು. ಮತ್ತು ಎಲ್ಲರಿಗೆ ಸಹ ಗೊತ್ತುಂಟು, ಇದು ಪರ್ಮನೆಂಟ್ ಹೇರ್ ಸ್ಟ್ರೈಟಿಂಗ್ ಆದರೆ 8,000 7,000. ಮತ್ತು ಹೇರ್ ನೋಡಿ, ಈಗ ನನ್ನ ಹೇರ್ಗೆ ತುಂಬ ಆಗಲಿಕ್ಕಿಲ್ಲ, ಒಂದು 5,000 6,000ದಲ್ಲಿ ಆಗ್ಬೋದು ಅಂತ ಅನಿಸ್ತದೆ. ಹಾಗೆ ಹೇರ್ ನೋಡಿ ಅವರು ಇದು ಮಾಡ್ತಾರೆ, ಸ್ಟ್ರೈಟಿಂಗ್ ಮಾಡ್ತಾರೆ. ಮತ್ತು ಶಾಪಲ್ಲಿ ಬಾಡಿಗೆ ಕಟ್ಟಬೇಕು. ಮತ್ತು ಈ ಕ್ರೀಮಿಗೆಲ್ಲ ತುಂಬ ಅಂದರೆ ತುಂಬ ರೇಟು ಉಂಟು, ಅದನ್ನೆಲ್ಲ ತರಬೇಕು. ಮತ್ತು ಕಡಿಮೆಗೆ ಮಾಡಿದರೆ ಅವರಿಗೆ ಅಸಲು ಬರಬೇಡ ಅದರದ್ದು. ಹಾಗೆ ನನಗೆ ಸಹ ಪಾರ್ಲರ್ನ ಬಗ್ಗೆ ಗೊತ್ತುಂಟು ಅಂದರೆ ನನ್ನ ಅಕ್ಕನ ಮಗಳು ಕೂಡ ಬ್ಯೂಟಿಷಿಯನ್ ಅವಳು ಮಾತ್ರ ಈಗ ಬೆಲ್ಗಾಮಲ್ಲಿರೋದು. ಅವಳು ಕೂಡ ಬ್ಯೂಟಿಷಿಯನ್. ಹಾಗೆ ನನಗೆ ಅದರ ಬಗ್ಗೆ ಸ್ವಲ್ಪ ಗೊತ್ತುಂಟು. ಹಾಗೆ ಅಂದರೆ ಎಷ್ಟು ಖರ್ಚುಂಟು ಅಂತ ಎಲ್ಲ, ಕ್ರೀಮಿಗೆಲ್ಲ ತುಂಬ ಜಾಸ್ತಿ ಇರ್ತದೆ. ಹಾಗಾಗಿ ತುಂಬ ಜನ ನನಗೂ ಕಾಲ್ ಮಾಡಿದ್ದಾರೆ, ಹೇಗೆ ಅದು ತುಂಬ ಜನ ಮಾಡಿದ್ದಾರೆ, ಹೇಗೆ ಪರ್ಮನೆಂಟಾ ಟೆಂಪರರಿಯಾ, ಪರ್ಮನೆಂಟಿಗೆ ಜಾಸ್ತಿ ಉಂಟಲ್ಲ ಆ ಥರ ಎಲ್ಲ. ಅದಕ್ಕೆ ನಾನು ಹೇಳಿದೆ, ಅದು ವಿಡಿಯೋದಲ್ಲಿ ಹಾಗೆ ಡೈರೆಕ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ನೋಡುವವರಿಗೆ ಒಂದು ಕ್ಯೂರಿಯಾಸಿಟಿ ಬೇಕಲ್ವಾ, ಅದಕ್ಕೋಸ್ಕರ ಆ ಥರ ಹೇಳಿದ್ದೇನೆ ಅಂತ. ಹಾಗೆ ಒಂದು ವೇಳೆ ನಿಮಗೆ ಡೌಟ್ ಅಂತ ಇದ್ದರೆ ನನ್ನ ಹತ್ರವೇ ಕೇಳ್ಬೋದಿತ್ತು, ಕಮೆಂಟಲ್ಲಿ ಕೇಳ್ಬೋದಿತ್ತು, ಎಲ್ಲಿ ನಿಮಗೆ ಅಷ್ಟರಲ್ಲಿ ಮಾಡಿಕೊಡ್ತಾರೆ ಏನು ಅಂತ. ಈಗಲಾದರೂ ನಿಮಗೆ ನಂಬಿಕೆ ಬಂತಾ? ನನ್ನ ಹೇರ್ ತೋರಿಸಿದೆಲ್ಲ ನಾನು. ಹಾಗಾಗಿ ನನಗೆ ಅಂದರೆ ವಿಡಿಯೋದಲ್ಲಿ ಎಲ್ಲ ಹೇಳಬೇಕಂತ ಏನಿಲ್ಲ. ನಾವು ಚಾನಲ್ ಮಾಡೋದು, ನಾವು ವಿಡಿಯೋ ಮಾಡೋದು, ನಾವು ಹಾಕೋದು, ಅದು ನಮ್ಮ ಇಷ್ಟ. ಹಾಗಾಗಿ
ಆ, ಇನ್ನು ಬ್ಯೂಟಿ ಪಾರ್ಲರ್ನವರೇ ಆಗಿರಲಿ, ಯಾರೇ ಆಗಿರಲಿ, ನಿಮಗೆ ಕೇಳಬೇಕು ಅಂತಿದ್ರೆ ನನ್ನ ಹತ್ರ ಕೇಳಿ, ಕಮೆಂಟ್ ಮೂಲಕ ಕೇಳ್ಬೋದು, ನಾನೇ ಉತ್ತರಿಸ್ತೇನೆ. ಹಾಗೆ ನಾನು ಸ್ಟೇಟಸ್ ಹಾಕಿದ್ದೇನಲ್ಲ, ತುಂಬ ಜನರಿಗೆ ನನ್ನ ನಂಬರ್ ಗೊತ್ತಿರ್ತದೆ. ಹಾಗೆ ನಿಮಗೆ ಮತ್ತು ಇನ್ನೂ ಏನಾದರೂ ಡೌಟು ಅಂತ ಇದ್ದರೆ ನನ್ನ ಹತ್ರನೇ ಕೇಳಿ. ಹಾಗೆ ಇಷ್ಟು ಹೇಳಬೇಕಿತ್ತು ನನಗೆ. ಪಾಪ ಅವರು ಪಾರ್ಲರ್ನವರು ನನ್ನ ಹತ್ರ ಕೇಳಿದರು, ಅವರಿಗೆ ತುಂಬ ಪಾರ್ಲರ್ನವರು ಕಾಲ್ ಮಾಡಿ ಕೇಳಿದರು ಅಂತ. ಹಾಗೆ ನಾನು ವಿಡಿಯೋ ಹಾಕಿದ್ದು ಶನಿವಾರ ನಾನು ವಿಡಿಯೋ ಹಾಕಿದ್ದು. ಶನಿವಾರ ವಿಡಿಯೋ ಹಾಕಿದ್ದು, ಶುಕ್ರವಾರ ನಾನು ಸ್ಟ್ರೈಟಿಂಗಿಗೆ ಹೋಗಿದ್ದು. ಹಾಗೆ ಅವರಿಗೆ ನಾನು ವಿಡಿಯೋ ಹಾಕಿದ್ದರಿಂದ ಅವರಿಗೆ ಕೆಲಸ ಬರೋದಲ್ಲ, ಅವರಿಗೆ ಮೊದಲೇ ತುಂಬ ಕಸ್ಟಮರ್ ಇದ್ದಾರೆ. ಹಾಗೆ ನನ್ನಿಂದಾಗಿ ಅವರಿಗೆ ಕಸ್ಟಮರ್ ಬರೋದಲ್ಲ, ನಮಗೆ ಒಂದು ವಿಡಿಯೋ ಆಗ್ತದಲ್ಲ, ಅದಕ್ಕೆ ನನ್ನದೇ ಸ್ಟ್ರೈಟಿಂಗ್ ಮಾಡುವಾಗ ನಾನು ಮಾಡುವ ಅಂತ ನನಗೆ ಆಯಿತು. ಮತ್ತು ಯಾವುದೇ ಕೆಲಸ ಆಗಲಿ, ಅವರು ಯಾವುದೇ, ಈಗ ನಾನು ಟೈಲರಿಂಗ್, ನನ್ನ ಕೆಲಸ ಇಷ್ಟ ಆದರೆ ಮಾತ್ರ ನನಗೆ ಒಬ್ಬರು ಕೆಲಸ ತರ್ತಾರೆ ಅಷ್ಟೇ. ಹಾಗೆ ಮತ್ತು ಒಬ್ಬರ ಹತ್ರ ಕೇಳಿ ನಾವು ಕೆಲಸ ತೆಕ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಸ್ಟಿಚ್ ಇಷ್ಟ ಆಯಿತಾ ಅವರಿಗೆ ನಮಗೆ ಕೆಲಸ ಕೊಡ್ತಾರೆ. ಹಾಗೆ ಈಗ ಹಾಗೆಯೇ ಪಾರ್ಲರ್ನವರು, ಹಾಗೆ ಬೇರೆ ಎಂಥ ಕೆಲಸದವರು ಕೂಡ ಹಾಗೆ, ಅವರು ಮಾಡಿದ್ದು ಇಷ್ಟ ಆದರೆ ಮಾತ್ರ ಹೋಗ್ತಾರೆ, ಇಲ್ಲಾಂದರೆ ಇಲ್ಲ. ಹಾಗೆ ನಾನು ಕಡಿಮೆ ಅಂತ ಏನು ಹೇಳಿಲ್ಲ. ಈಗ ಐಬ್ರೋ ಶೇಪಿಗೆ 50, ಎಲ್ಲ ಕಡೆಯಲ್ಲಿ 50 ಉಂಟು, 50 ರೂಪೀಸ್ ಉಂಟು ಎಲ್ಲ ಕಡೆಯಲ್ಲಿ ಸಹ. ಹಾಗೆ ಸ್ಟ್ರೈಟಿಂಗಿಗೆ ನಾನು 1,000 ಅಂತ ಹೇಳಿದೆ. ನನಗೆ ವಿಡಿಯೋ ನೋಡುವವರಿಗೆ 1,000ಗೆ ಎಲ್ಲಿ ಮಾಡ್ತಾರಪ್ಪ, ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ, ಬಂದು ನೋಡ್ತಾರಲ್ಲ, ಅದರಲ್ಲಿ ಏನು ಎಂತ ಆ ಥರ ನೋಡ್ತಾರಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತೇನೆ ನಾನು. ಹಾಗೆ ಮತ್ತು ಈಗ ಬೇಕಾದವರು ಅಂದರೆ ಪಾರ್ಲರಿಗೆ ಹೋಗಿ ಕೇಳ್ತಾರೆ ಎಷ್ಟು ಅಂತ ಅಲ್ವಾ. ನಾನು ಹೇಳಿದಂಥ, ನಾನು ವಿಡಿಯೋದಲ್ಲಿ ಹೇಳಿದಾಗೆ ಅವ್ರಿಗೆ ಕಡಿಮೆ ಮಾಡಿ ಕೊಡಲಿಕ್ಕೇನೋ ಅವರಿಗೆ ಬಾಡಿಗೆ ಕಟ್ಟಬೇಕು, ಖರ್ಚುಂಟು, ಹೌದಲ್ವಾ. ಮತ್ತು ನನಗೆ ಒಂದು ವಿಡಿಯೋ ಹಾಕಲಿಕ್ಕೆ ಕಂಟೆಂಟ್ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಹೀಗೆ ಒಂದೊಂದೇ ಕಂಟೆಂಟ್ ನೀವೇ ಕೊಡಿ, ಆಗ ವಿಡಿಯೋ ಹಾಕಲಿಕ್ಕೆ ಒಂದು ಖುಷಿ ಆಗ್ತದೆ. ಹಾಗೆ ಇನ್ನು ಎಂತ ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಇಷ್ಟು ಹೇಳಿ ನನ್ನ ಈ ವಿಡಿಯೋವನ್ನು ನಿಲ್ಲಿಸ್ತೇನೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಒಬ್ಬರಿಗೊಬ್ಬರು ಶೇರ್ ಮಾಡಿದ್ದು ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.